ಸ್ವಾಗತವನ್ನು ಕೋರ್ತೀನಿ. ಇವತ್ತು 9ನೇ ತರಗತಿಯ ವಿಜ್ಞಾನದಲ್ಲಿ ಕೆಲವು ಕಡೆ ನಾಳೆ ಎಕ್ಸಾಮ್ ಇದೆ ಅಂತ ಹುಡುಗರು ಕಮೆಂಟ್ ಮಾಡಿದ್ರು. ಆಲ್ರೆಡಿ 2 ಕ್ವಶನ್ ಪೇಪರ್ನ ನಾನು ಕೀ ಆನ್ಸರ್ ಒಂದಿಗೆ ಹಾಕಿದ್ದೀನಿ. ಸೊ ಇವತ್ತು ಇನ್ನೊಂದು ಕ್ವಶನ್ ಪೇಪರ್ನ ನೋಡೋಣ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಇದಾವೆ. ಇಲ್ಲಿಂದ ಹೋದರೆ ಒಳ್ಳೆಯ ಅಂಕಗಳನ್ನು ನೀವು ಗಳಿಸ್ಬೋದು. ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಸೊ ಅವುಗಳನ್ನು ಸಹಿತ ನೋಡಿ ಯುಟಿಲೈಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ವಿಡಿಯೋಗೊಂದು ಲೈಕ್ ಇರಲಿ, ನಿಮ್ಮ ಗೆಳೆಯರಿಗೊಂದು ಶೇರ್. ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರನ್ನು ಶುರು ಮಾಡ್ತೀನಿ. ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಕೇಳಿದ್ರು. ಸೊ ಸಾಮರ್ಥ್ಯದ ಏಕಮಾನ ಏನಾಗ್ತದೆ? ವ್ಯಾಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸ್ಟೆಥೋಸ್ಕೋಪ್ ಸಾಧನ ಶಬ್ದವು ಯಾವ ಗುಣದ ಆಧಾರದ ಮೇಲೆ ಕೆಲಸ ಮಾಡ್ತದೆ ಅಂತ ಕೇಳಿದ್ರು. ಆಪ್ಷನ್ ಎ, ಶಬ್ದದ ಗುಣಿತ ಪ್ರತಿಫಲನ ಅನ್ನೋದು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಎ ಮತ್ತು ಬಿಗಳ ನಡುವೆ ಇರುವ ಗುರುತ್ವಾಕರ್ಷಣ ಬಲವನ್ನು ಏನಾಗಿರ್ತದೆ ಅಂತ ಕೇಳಿದ್ರು. ಸೊ ಯಾವ ಫಾರ್ಮುಲಾ ಮೂಲಕ ಕಂಡುಹಿಡಿತೀರಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎಫ್, Gmm/d2 ಈಸ್ ದ ರೈಟ್ ಆನ್ಸರ್. ಇನ್ನು ಒಂದೇ ಅಂಕದಲ್ಲಿ ಪ್ರಶ್ನೆಗಳನ್ನು ಕೊಡ್ತಕ್ಕಂಥದ್ದು. ನ್ಯೂಕ್ಲಿಯರ್ ಭೌತಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ರುದರ್ಫೋರ್ಡ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಜವದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವೆರಿ ಮೋಸ್ಟ್ ಇಂಪಾರ್ಟೆಂಟ್, ನೋಡ್ಕೊಂಡೋಗಿ ಮೀಟರ್/ಸೆಕೆಂಡ್ ಅಂತ ಕರೀತಾರೆ. m/s ಅಂತಲೂ ಕೂಡ ಬರೀಬಹುದು. ಇನ್ನು ಮೋಟಾರ್ ವಾಹನಗಳಲ್ಲಿ ವಾಹನ ಚಲಿಸಿದ ದೂರವನ್ನು ಅಳೆಯಲಿಕ್ಕೆ ಬಳಸುವ ಉಪಕರಣ ಯಾವುದು ಅಂತ ಕೇಳಿದ್ದಾರೆ. ಸ್ಪೀಡಾಮೀಟರ್ ಅಂತ ಕರೀತಾರೆ, ಓಡೋಮೀಟರ್ ಅಂತಲೂ ಕೂಡ ಕರೀತಾರೆ. ಲಾಸ್ಟ್ ಕ್ವಶನ್, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಏಕಮಾನ ಕೇಳಿದ್ರು. ರಾಸಿದು ಕಿಲೋಗ್ರಾಮ್ ಅಂತ ಬರ್ತದೆ. ಇಷ್ಟು 1 ಮಾರ್ಕ್ ಕ್ವಶನ್ಸ್ ಇತ್ತು. ಇನ್ನು 2 ಮಾರ್ಕ್ಸಲ್ಲಿ ಏನು ಕೇಳಿದ್ದಾರೆ? ಚಲನೆಯ 3 ಸಮೀಕರಣಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಬಹೆಟ್ ಮಾಡ್ಕೊಂಡೋಗಿ ಚಲನೆಯ 3 ಸಮೀಕರಣಗಳು. p = u+at, s = ut + ½ at², ಥರ್ಡ್ ಒನ್ 2as = v² - u² ಅನ್ನೋದು ಚಲನೆಯ 3 ಸಮೀಕರಣ. ಒಂದು ಎಸ್ ದೂರಕಾಲ ನಕ್ಷೆ ಕೊಟ್ಟಿದ್ದಾರೆ. ಈ ದೂರಕಾಲ ನಕ್ಷೆಯನ್ನು ಅಬ್ಸರ್ವ್ ಮಾಡಿರಿ. ಅಬ್ಸರ್ವ್ ಮಾಡಿದ ಕೂಡ ಏನು ಕೇಳಿದರೆ, ವಾಹನ ಒಂದು ಸಮವಾದ ಕಾಲಾವಧಿಯಲ್ಲಿ ಕ್ರಮಿಸಿದ ದೂರ ಕೇಳಿದ್ದಾರೆ. ಸೊ ಅದನ್ನು ನೀವು ಏನು ಮಾಡಬೇಕಾಗಿತ್ತು? ಇಲ್ಲಿ ಕ್ವಶನ್ ಮಾರ್ಕ್ಗಳನ್ನು ಕೊಟ್ಟಿದ್ದಾರೆ. ಕಾಲ 0ರಲ್ಲಿ 0, 2ರಲ್ಲಿ 4, 6, 8. ಬಟ್ ಇಲ್ಲಿ ಏನಾಗದಪ್ಪ ಅಂದ್ರೆ ಓಡದ. ಸೊ ಇಲ್ಲಿ ನೋಡಿದ್ರೂ ಕೂಡ ನೀವು ಇದನ್ನು ಆರಾಮಾಗಿ ಇದನ್ನು ಬರಿಬೋದು. ಸೊ 2 ಕಾಲದಲ್ಲಿ 1, 4, 9, 16 ಅಂತಕ್ಕದ್ದನ್ನು ಕೋಷ್ಟಕ ತುಂಬ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಜಸ್ಟ್ ಇಲ್ಲೇ ನೀವು ಅದನ್ನು ಅಬ್ಸರ್ವ್ ಮಾಡ್ಕೋತೋದ್ರು ಪಾಯಿಂಟ್ ಮಾಡಿದರೆ ಅಲ್ಲಿ ನಿಮಗೆ ಕಾಣ್ತದೆ. 9ನೇ ಪ್ರಶ್ನೆ, ರಾಹುಲ ವಿಶ್ರಾಂತ ಸ್ಥಿತಿಯಿಂದ ಹೊರಟು ಸೈಕಲನ್ನು ತುಳಿಯುತ್ತಾ 30 ಸೆಕೆಂಡ್ಗಳಲ್ಲಿ 6 ಮೀಟರ್/ಸೆಕೆಂಡ್ ವೇಗವನ್ನು ಪಡಿತಾನೆ. ನಂತರ ಸೈಕಲ್ ತಡೆ ಹಾಕಿ 5 ಸೆಕೆಂಡ್ಗಳಲ್ಲಿ ವೇಗವನ್ನು 4 ಮೀಟರ್/ಸೆಕೆಂಡ್ಗೆ ತರ್ತಾನೆ. 2 ಸಂದರ್ಭಗಳಲ್ಲಿ ಉಂಟಾದ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ. ಸೊ ಏನೇನು ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ಫಸ್ಟ್, ಪ್ರಾರಂಭಿಕ ವೇಗ u 0 ಮೀಟರ್/ಸೆಕೆಂಡ್, ಅಂತಿಮ ವೇಗ 6 ಮೀಟರ್/ಸೆಕೆಂಡ್, ಕಾಲ 30 ಸೆಕೆಂಡ್. ಫಸ್ಟ್ ಸಂದರ್ಭವನ್ನು ಕಂಡುಹಿಡಬೇಕಾದ್ರೆ ಎ ಸೂತ್ರ ಬರೆಸ್ರಿ. a = v - ut. ಸೊ ಎಲ್ಲ ದತ್ತಾಂಶಗಳನ್ನು ಹಾಕಿದಾಗ ಎಷ್ಟು ಬಂತು? 0.2 ಮೀಟರ್/ಸೆಕೆಂಡ್ 2. ಇನ್ನು 2ನೇ ಸಂದರ್ಭದಲ್ಲಿನೂ ಕೂಡ ಬರ್ಕೊಡ್ರಿ. u 6 ಆಗ್ತದೆ. ನೆಕ್ಸ್ಟ್ v 4 ಮೀಟರ್/ಸೆಕೆಂಡ್, t 5 ಸೆಕೆಂಡ್. ಸೊ ಅವಾಗ ನಾವೇನು ಮಾಡ್ತೀರಿ? a = v - ut ಸೂತ್ರವನ್ನು ಹಾಕಬೇಕು. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ 0.4 ಮೀಟರ್/ಸೆಕೆಂಡ್ -2 ಅಂತ ಮೈನಸಲ್ಲಿ ಬರ್ತದೆ. ಸೊ ಇಷ್ಟು ಮೊದಲ ಸಂದರ್ಭ. ಇದು 2ನೇ ಸಂದರ್ಭದ ವೇಗೋತ್ಕರ್ಷ. ಮುಂದಿನ ಪ್ರಶ್ನೆ, ಎಸ್ ಇಲ್ಲಿನೂ ಕೂಡ ದೂರಕಾಲ ನಕ್ಷೆಗಳನ್ನು ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ರಮೇಶ ಮತ್ತು ಸುರೇಶರ ಚಲನೆ ಏಕರೂಪ ಚಲನೆ ಅಥವಾ ಏಕರೂಪವಲ್ಲದ ಚಲನೆಯನ್ನು ಸೂಕ್ತ ಕಾರಣದೊಂದಿಗೆ ಕೊಡಲಿಕ್ಕೆ ಕೇಳಿದ್ದಾರೆ. ಸೊ ಅಬ್ಸರ್ವ್ ಮಾಡಿದರೆ ಏನಾಗ್ತದಪ್ಪ ಅಂದ್ರೆ, ರಮೇಶನ ಚಲನೆಯ ಕೋಷ್ಟಕದಲ್ಲಿ ಗಮನಿಸಿದಾಗ ಪ್ರತಿ 15 ಸೆಕೆಂಡ್ನ ಕಾಲಾವಧಿಯಲ್ಲಿ 10 ಮೀಟರ್ ದೂರವನ್ನು ಏನು ಮಾಡಿದ್ದಾನೆ? ಚಲಿಸಿದ್ದಾನೆ. ಆದ್ದರಿಂದ ರಮೇಶನ ಚಲನೆ ಸಮಾನ ಕಾಲಾವಧಿಯಲ್ಲಿ ಸಮಾನ ದೂರವನ್ನು ಚಲಿಸ್ತಾನೆ. ಆದರೆ ರಮೇಶನ ಚಲನೆ ಏಕರೂಪದ ಚಲನೆಯಾಗಿದೆ. ಸುರೇಶನ ಚಲನೆಯನ್ನು ಕೋಷ್ಟಕದಲ್ಲಿ ಗಮನಿಸಿದಾಗ ಆತ ಪ್ರತಿ 15 ಸೆಕೆಂಡುಗಳಲ್ಲಿ ಏನು ಮಾಡಿದಾನಪ್ಪ ಅಂತಂದರೆ ಸಮವಲ್ಲದ ದೂರವನ್ನು ಕ್ರಮಿಸಿದಾನ. ಆದ್ದರಿಂದ ಈ ಸುರೇಶನ ಚಲನೆಯು ಏಕರೂಪವಲ್ಲದ ಚಲನೆಯಾಗಿದೆ ಅಂತ ಬರೆದ್ರೆ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಸರಿ ಆಗ್ತದೆ. ಸೊ ಇದು ಕೂಡ ಏನು ಮಾಡ್ತಾರೆ? ಇಂಥದ್ದು ಕೂಡ ಅಪ್ಲೈಡ್ ಕ್ವಶನ್ಸ್ಗಳನ್ನು ಕೊಡ್ತಾರೆ ಫ್ರೆಂಡ್ಸ್. ಸೊ ನೀವೇನು ಮಾಡಬೇಕಾಗ್ತದೆ? ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಅರ್ಥ ಮಾಡಿಕೊಂಡು ಬರೀಬೇಕು. ಮುಂದಿನ ಪ್ರಶ್ನೆ, 3 ಮಾರ್ಕ್ಸ್. 400 ನ್ಯೂಟನ್ ತೂಕವಿರುವ ರವಿ ಮತ್ತು ರಾಜು 8 ಮೀಟರ್ ಎತ್ತರಕ್ಕೆ ಒಂದು ಹಗ್ಗದಿಂದ ಹತ್ತುತ್ತಾರೆ. ಈ ಕಾರ್ಯವನ್ನು ಪೂರ್ಣಗೊಳಿಸಲು ರವಿ 20 ಸೆಕೆಂಡ್ ತೆಗೆದುಕೊಂಡರೆ ರಾಜು 50 ಸೆಕೆಂಡ್ ತೆಗೆದುಕೊಳ್ತಾನೆ. ರವಿ ಮತ್ತು ರಾಜುವಿನ ಸಾಮರ್ಥ್ಯವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ನೋಡೋಣ ಹೇಗೆ ಕಂಡುಹಿಡಿಯೋದು. ರವಿಯ ಸಾಮರ್ಥ್ಯಗಳನ್ನು ಕಂಡುಹಿಡಬೇಕು. ಸೊ ಎಲ್ಲ ದತ್ತಾಂಶಗಳನ್ನು ಹಾಕೊಡ್ರಿ. ಸೂತ್ರ p = mgh/t ಅಂತ ಸೂತ್ರವನ್ನು ಹಾಕಿದಾಗ 160 ವ್ಯಾಟ್ ಅಂತಕ್ಕಂಥದ್ದು ಬರ್ತದೆ. ಓಕೆನಾ? ಇನ್ನು ರಾಜುವಿನ ಸಾಮರ್ಥ್ಯಗಳನ್ನು ಕಂಡುಹಿಡಬೇಕು. ಅದನ್ನು ಕೂಡ ಕೊಟ್ಟ ದತ್ತಾಂಶ ಬರೀರಿ. ಸೂತ್ರ ಏನು ಹಾಕ್ತೀರಿ? p = mgh/t ಹಾಕ್ತೀರಿ. ಒಂದು ಎಷ್ಟು ಬರ್ತದಪ್ಪ ಅಂದ್ರೆ 64 ವ್ಯಾಟ್ ಅಂತಕ್ಕಂಥದ್ದು ಬರ್ತದೆ. ಮುಂದಿನ ಪ್ರಶ್ನೆ, ಶ್ರವಣಾತೀತ ಶಬ್ದ ತರಂಗಗಳ ಅನ್ವಯಗಳನ್ನು ಬರೀರಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಏನು ಮಾಡ್ತಾರಪ್ಪ ಅಂದರೆ ಯಂತ್ರ ಭಾಗಗಳನ್ನು ಸ್ವಚ್ಛ ಮಾಡಲಿಕ್ಕೆ ಬಳಸ್ತಾರೆ.
ಲೋಹದ ಅಚ್ಚುಗಳಲ್ಲಿ ಬಿರುಕು ಮತ್ತು ನ್ಯೂನತೆ ಪತ್ತೆ ಮಾಡಲಿಕ್ಕೆ ಬಳಸ್ತಾರೆ. ಹೃದಯದ ವಿವಿಧ ಭಾಗಗಳನ್ನು ಶ್ರವಣಾತೀತ ತರಂಗಗಳನ್ನು ಪ್ರತಿಫಲಿಸುವಂತೆ ಮಾಡಲು ಅದನ್ನೇ ಉಲ್ಲೇಖನ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಮಾನವನ ದೇಹದ ಅಂಗಾಂಗಗಳ ಒಳ ಅಂಗಾಂಗಗಳ ಚಿತ್ರಗಳನ್ನು ತೆಗಿಲಿಕ್ಕೆ ಬಳಸ್ತಾರೆ. ಕಿಡ್ನಿಯಲ್ಲಿರುವ ಕಲ್ಲುಗಳನ್ನು ಪುಡಿ ಮಾಡಲಿಕ್ಕೆ ಕೂಡ ಇದನ್ನು ಬಳಸ್ತಾರೆ ಅನ್ನೋದನ್ನು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ನ್ಯೂಟನ್ ಚಲನೆಯ 3 ನಿಯಮಗಳನ್ನು ಉದಾಹರಣೆಯೊಂದಿಗೆ ಸಂಕ್ಷಿಪ್ತವಾಗಿ ವಿವರಿಸಿರಿ. ಸೊ ಪ್ರತಿಯೊಂದನ್ನು ಕೂಡ ನೋಡ್ಕೊಂಡು ಹೋಗಿ. ಸೊ ಫಸ್ಟ್ ಸಮೀಕರಣ, ಅದಕ್ಕೊಂದು ಉದಾಹರಣೆ. ಎರಡನೇ ಚಲನೆಯ ಸಮೀಕರಣ, ಅದಕ್ಕೊಂದು ಉದಾಹರಣೆ. ಮೂರನೇ ಚಲನೆ, ಅದಕ್ಕೊಂದು ನಿಯಮ, ಅದಕ್ಕೊಂದು ಉದಾಹರಣೆ. ಸೊ ನಿಮಗೆ ಇದೇ ಕೇಳ್ತಾರೆ. ಸೊ ನೋಡಿ, ನ್ಯೂಟನ್ ಚಲನೆಯ ನಿಯಮಗಳಂದ್ರೆ ಫೇಮಸ್ ಆಗಿದ್ದಾವೆ. ಸೊ 9th ಅವು ಸಮೀಕರಣಗಳನ್ನ ಕೇಳ್ತಾರೆ, ಅಥವಾ ಯಾವುದಾದ್ರೂ ಒಂದು ಚಲನೆಯ ನಿಯಮಗಳನ್ನ ಕೇಳ್ತಾರೆ, ಅಥವಾ ಏನು ಮಾಡ್ತಾರಪ್ಪ ಅಂದ್ರೆ ಅದಕ್ಕೆ ಉದಾಹರಣೆಗಳನ್ನ ಸಹಿತ ಕೂಡ ನಿಮಗೆ ಬರಲಿಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ಕೇಳ್ತಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್, ಅದನ್ನು ನೋಡ್ಕೊಂಡು ಹೋಗ್ರಿ. ಇನ್ನು ಮುಂದಿನ ಪ್ರಶ್ನೆ, ಸಾಂದ್ರತೆ ಮತ್ತು ಸಾಪೇಕ್ಷ ಸಾಂದ್ರತೆ ಅಂದರೆ ಏನು ವ್ಯಾಖ್ಯಾನಿಸ್ತೀರಿ. ಆರ್ಕಿಮಿಡೀಸ್ ತತ್ವದಿಂದ ಕಾರ್ಯನಿರ್ವಹಿಸುವ 2 ಸಾಧನಗಳನ್ನು ಹೆಸರಿಸ್ರಿ. ಬೆಳ್ಳಿಯ ಸಾಪೇಕ್ಷ ಸಾಂದ್ರತೆ 10.8, ನೀರಿನ ಸಾಂದ್ರತೆ 10/3 kg ಆದರೆ ಅಂತಾರಾಷ್ಟ್ರೀಯ ಏಕಮಾನದಲ್ಲಿ ಬೆಳ್ಳಿಯ ಸಾಂದ್ರತೆಯನ್ನು ಕಂಡುಹಿಡಿಯಿರಿ. ಸೊ ಏನು ಬರೀತೀರಿ, ಫಸ್ಟ್ ಸಾಂದ್ರತೆ ಅರ್ಥ ನೋಡ್ಕೊಡ್ರಿ. ಏಕಮಾನ ಗಾತ್ರದಲ್ಲಿ ರಾಶಿಗೆ ಆ ವಸ್ತುವಿನ ಸಾಂದ್ರತೆಯ ಅಳತೆಯನ್ನು ನಾವು ಸಾಂದ್ರತೆ ಅಂತ ಕರಿತೀವಿ. ಸಾಪೇಕ್ಷ ಸಾಂದ್ರತೆ ಅಂದ್ರೆ ಒಂದು ವಸ್ತುವಿನ ಸಾಪೇಕ್ಷ ಸಾಂದ್ರತೆಯು ಅದರ ಸಾಂದ್ರತೆ ಮತ್ತು ನೀರಿನ ಸಾಂದ್ರತೆಗಳ ಅನುಪಾತವಾಗಿದೆ. ಸಾಪೇಕ್ಷ ಸಾಂದ್ರತೆ = ವಸ್ತುವಿನ ಸಾಂದ್ರತೆ ಭಾಗಿಸು ನೀರಿನ ಸಾಂದ್ರತೆ. ಸೊ ಅದನ್ನು ಬಳಸಿದಾಗ ಸೊ ಅಲ್ಲಿ ಸೂತ್ರ ಕೊಟ್ಟಿದ್ರು, ಅದನ್ನೇನಾಗ್ತದಪ್ಪ ಅಂದರೆ ಇಷ್ಟು ನಿಮ್ಮದು ಸೂತ್ರ ಏನಾಗಬೇಕು, ಬೆಳ್ಳಿಯ ಸಾಂದ್ರತೆಯನ್ನು ಕಂಡುಹಿಡಬೇಕು. 10.8 × 10⁻³ kg m−³ ಅಂತಕ್ಕಂಥದ್ದು ಉತ್ತರ ಬರೆದ್ರೆ 4 ಮಾರ್ಕ್ಸ್ ಕೊಡ್ತಾರೆ. ಮುಂದಿನ ಪ್ರಶ್ನೆ, ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂದ್ರೆ ಏನು, ಅದನ್ನು ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆಯನ್ನು ಬರೀರಿ. ಗುರುತ್ವಾಕರ್ಷಣೆ ಬಲ ಮತ್ತು ವಿಶ್ವವ್ಯಾಪಿ ಗುರುತ್ವಕ್ಕಿರುವ ವ್ಯತ್ಯಾಸವೇನು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ವಿಶ್ವ ಗುರುತ್ವ ವ್ಯಾಪ್ತಿ ಅನ್ನೋದು ಬಹಳ ಸಲ ಕೇಳ್ತಾರೆ, ನೆನಪಿಟ್ಕೊಡ್ರಿ. ವಿಶ್ವದ ಪ್ರತಿಯೊಂದು ವಸ್ತುವು ಇತರೆ ವಸ್ತುವನ್ನು ಬಲವೊಂದರಿಂದ ಆಕರ್ಷಿಸುತ್ತದೆ. ಆ ಆಕರ್ಷಣಾ ಬಲ ಅವುಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಅವುಗಳ ನಡುವಿನ ಅಂತರದ ದೂರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿ ಇರ್ತದೆ. ಈ ನಿಯಮ ವಿಶ್ವದ ಯಾವುದೇ ಸ್ಥಳದಲ್ಲಿರುವ ಪ್ರತಿಯೊಂದು ವಸ್ತುಗಳಿಗೂ ಅನ್ವಯಿಸ್ತದೆ. ಆದ್ದರಿಂದ ಇದನ್ನು ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತ ಕರಿತೀವಿ. ಇದರ ಪ್ರಾಮುಖ್ಯತೆ ಏನಪ್ಪ ಅಂದ್ರೆ, ನಮ್ಮನ್ನು ಭೂಮಿಗೆ ಬಂಧಿಸಿರುವ ಬಲ, ಭೂಮಿಯ ಸುತ್ತ ಚಂದ್ರನ ಚಲನೆ, ಸೂರ್ಯನ ಸುತ್ತ ಗ್ರಹಗಳ ಚಲನೆ, ಸೂರ್ಯ ಮತ್ತು ಚಂದ್ರರಿಂದ ಆಗುವ ಉಬ್ಬರವಿಳಿತಗಳು, ವಿಶ್ವದ ಯಾವುದೇ ಸ್ಥಳದಲ್ಲಿ ಪ್ರತಿಯೊಂದು ವಸ್ತುವಿನ ನಡುವೆ ಆಕರ್ಷಣೆಯೇ ವಿಶ್ವವ್ಯಾಪ್ತಿ ಗುರುತ್ವ. ಆದರೆ ಭೂಮಿಯಿಂದ ಉಂಟಾಗುವ ಗುರುತ್ವ ಬಲವನ್ನು ನಾವು ಗುರುತ್ವಾಕರ್ಷಣ ಬಲ ಅಂತ ಕರಿತೀವಿ. ಅಷ್ಟದನ್ನು ವ್ಯತ್ಯಾಸದಲ್ಲಿ ಬರೆದ್ರೆ ಸಾಕು. ಕೆಮಿಸ್ಟ್ರಿಗೆ ಹೋಗೋಣ. ರಸಾಯನಶಾಸ್ತ್ರ. ಕಣಗಳ ನಡುವಿನ ಆಕರ್ಷಣಾ ಬಲ ಅತ್ಯಂತ ಕಡಿಮೆ ಇರುವ ದ್ರವ್ಯದ ಸ್ಥಿತಿ ಯಾವುದು ಅಂತ ಕೇಳಿದ್ರು. ಸೊ ಗೊತ್ತಿರಲಿ, ಅನಿಲ ಅನ್ನೋದು ಉತ್ತರ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು. ಉಳಿದವೆಲ್ಲ ಬಹುತ ಇದಾವೆ, ಕಬ್ಬಿನ ತುಕ್ಕು ಹಿಡಿಯೋದು ಮಾತ್ರ ರಾಸಾಯನಿಕ ಬದಲಾವಣೆ. ಇನ್ನು ಟಿಂಡಲ್ ಪರಿಣಾಮವನ್ನು ಪ್ರದರ್ಶಿಸುವ ದ್ರಾವಣ ಯಾವುದಂತ ಕೇಳಿದರೆ, ಸೊ ಕೇವಲ ಅದು ಹಾಲಿನಲ್ಲಿ ಮಾತ್ರ ಟಿಂಡಲ್ ಪರಿಣಾಮ ಪ್ರದರ್ಶನವನ್ನು ಕೊಡ್ತದೆ. 18ನೇ ಪ್ರಶ್ನೆ, ಪರಮಾಣು ಸಂಖ್ಯೆ ಅಂದರೆ ಏನು ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ದಾರೆ. ಸೊ ನೋಡಿ, ಒಂದು ಧಾತುವಿನಲ್ಲಿರುವ ಒಟ್ಟು ಪ್ರೋಟಾನ್ಗಳ ಸಂಖ್ಯೆಯೇ ಪರಮಾಣು ಸಂಖ್ಯೆ ಆಗಿರ್ತದೆ. ಒಂದು ಪರಮಾಣು 1 ಎಲೆಕ್ಟ್ರಾನ್ ಮತ್ತು 1 ಪ್ರೋಟಾನನ್ನು ಒಳಗೊಂಡಿದ್ದರೆ ಆ ಪರಮಾಣುವಿನ ವಿದ್ಯುದಾವೇಶ ಏನಾಗಿರ್ತದೆ, ಅದು ಯಾವತ್ತೂ ಕೂಡ ಏನಾಗಿರ್ತದಪ್ಪ ಅಂದರೆ ತಟಸ್ಥನೇ ಇರ್ತದೆ, ನ್ಯೂಟ್ರಲ್ ಆಗಿರ್ತದೆ. 2 ಮಾರ್ಕ್ಸ್ ಕ್ವಶನಲ್ಲಿ ದ್ರವ್ಯದ 3 ಸ್ಥಿತಿಗಳ ಅಂತರ ಪರಿವರ್ತನೆಗಳನ್ನು ತೋರಿಸುವ ಚಿತ್ರ ಅಂತ ಕೇಳಿದ್ದಾರೆ. ಸೊ ಇದು ದ್ರವ್ಯದ 3 ಸ್ಥಿತಿಗಳು: ಘನ, ದ್ರವ, ಅನಿಲ. ಸೊ ಇದನ್ನು ಎರೋ ಮಾರ್ಕ್ ಇದಾವಲ್ಲ, ಅದನ್ನು ನಿಮಗೆ ಗೊತ್ತಿರಬೇಕು. ಯಾವ ಎರೋ ಮಾರ್ಕ್ ಹೇಗೆ ಹೋಗ್ತದೆ ಅನ್ನೋದನ್ನು ಅಲ್ಲಿ ಆವಿಕರಣ, ಸಾಂದ್ರೀಕರಣ, ಉತ್ಪತನ, ದ್ರವನ, ಘನೀಕರಣಗಳನ್ನು ನೋಡ್ಕೊಡ್ರಿ. ಇದು ಇಂಪಾರ್ಟೆಂಟ್ ಅದ. ಇನ್ನು ಔಷಿಕ ಅಂಶವನದ ಚಿತ್ರ ಇಲ್ಲ. ರಾಸಾಯನಿಕ ಸಂಯೋಜನೆ 2 ನಿಯಮಗಳನ್ನು ಕೇಳಿದರು. ಸೊ ರಾಸಾಯನಿಕ ಸಂಯೋಜನೆಯಲ್ಲಿ ರಾಶಿ ಸಂರಕ್ಷಣಾ ನಿಯಮ ಮತ್ತು ಸ್ಥಿರ ಅನುಪಾತಗಳ ನಿಯಮ 2 ಬರ್ತದೆ, ಇಂಪಾರ್ಟೆಂಟ್. ಇನ್ನು 3 ಮಾರ್ಕ್ಸಿಗೆ ಘನ, ದ್ರವ, ಅನಿಲಗಳ ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಸೊ ಈ ಕೋಷ್ಟಕ ನೋಡ್ಕೊಡ್ರಿ. ಘನ ನಿರ್ದಿಷ್ಟ ಆಕಾರ, ನಿರ್ದಿಷ್ಟ ಆಕಾರವಿಲ್ಲ, ನಿರ್ದಿಷ್ಟ ಆಕಾರವಿಲ್ಲ, ನಿರ್ದಿಷ್ಟ ಗಾತ್ರವಿದೆ, ನಿರ್ದಿಷ್ಟ ಗಾತ್ರವಿದೆ, ನಿರ್ದಿಷ್ಟ ಗಾತ್ರವಿಲ್ಲ, ಕಠಿಣ ಇದೆ, ಕಠಿಣ ಇಲ್ಲ, ಕಠಿಣ ಇಲ್ಲ. ಒಂದು 4 ಪಾಯಿಂಟ್ಸ್ ಬರೆದ್ರು ಕೂಡ ನಿಮಗೆ ಆರಾಮಾಗಿ 3 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಇನ್ನು ಮುಂದಿನ ಚಿತ್ರ ಪ್ರಶ್ನೆ ಸಂಖ್ಯೆ 23 ಏನೈತಪ್ಪ ಅಂತಂದ್ರೆ, ಔಷಿಕ ಅಂಶವನದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಸೊ ಈ ಚಿತ್ರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ, ಭಾಗಗಳನ್ನು ಸಹಿತ ನೋಡ್ಕೊಡ್ರಿ. ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಇನ್ನು ಸಂಗೀತ ಪ್ರಯೋಗಶಾಲೆಯಲ್ಲಿ ಉಪ್ಪು ಮತ್ತು ತಾಮ್ರದ ಸಲ್ಫೇಟ್ ಮಿಶ್ರಣ ಎಂದು ನೀರನ್ನು ಸಂಯುಕ್ತ ವಸ್ತು ಎಂದು ಸುಜಾತಳೊಂದಿಗೆ ಚರ್ಚಿಸ್ತಾಳೆ. ಅದಕ್ಕೆ ನಿಮ್ಮ ಸಮರ್ಥನೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಅದನ್ನು ಸಮರ್ಥನೆಗಳನ್ನು ನೀವೇನು ಮಾಡ್ಬೋದು, ಅಪ್ಲೈಡ್ ಮಾಡಿ ಬರೀರಿ. ಇನ್ನು ಇಲ್ಲಿ S24. ಸೊ ಇಲ್ಲಿ ತಾಮ್ರದ ಸಲ್ಫೇಟ್ದಲ್ಲಿರ್ತಕ್ಕಂಥದ್ದು, ಇನ್ನೇನು ನೀರಿನಲ್ಲಿರ್ತಕ್ಕಂಥದ್ದು. ಸೊ ಅಬ್ಸರ್ವೇಷನ್ ಅದ. ಸೊ ಅದನ್ನು ನೀವು ಸಂಗೀತ ಏನು ಮಾಡಬೇಕು, ಈ ಸಮರ್ಥನೆಗಳನ್ನು ಬರೆಸ್ಬೋದು. ಉಪ್ಪು ಮತ್ತು ತಾಮ್ರದ ಸಲ್ಫೇಟ್ ಭೌತಿಕವಾಗಿ ಬೆರೆತಿರುವ ಘಟಕಗಳನ್ನು ಸುಲಭವಾಗಿ ಗುರುತಿಸಬಹುದು. ಬಟ್ ನೀರಿನಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳೊಂದಿಗೆ ರಾಸಾಯನಿಕವಾಗಿ ವರ್ತಿಸಿ
ಹೊಸ ಸಂಯುಕ್ತ ವಸ್ತು ಉಂಟಾಗಿದೆ ಅನ್ನೋದನ್ನು ಬರೀರಿ. ಸೊ ಇಷ್ಟು ಒಂದು ಎರಡೆರಡು ಪಾಯಿಂಟ್ಸನ್ನು ಅಬ್ಸರ್ವೇಷನಲ್ಲಿ ಬರೀರಿ. ಇನ್ನು ಈ ಕಡೆ ಏನು ಕೇಳಿದ್ದಾರೆ ನೋಡ್ರಿ, ಯಾವ ತಂತ್ರಗಳನ್ನು ಅನ್ವಯಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದಿಂದ ಸೋಡಿಯಂ ಕ್ಲೋರೈಡ್ ಬೇರ್ಪಡಿಸುವಿಕೆ, ಅದು ಹಬೆಯ ಕ್ರಿಯೆ. ಇನ್ನು ಸೋಡಿಯಂ ಕ್ಲೋರೈಡ್ ಅಮೋನಿಯಂ ಕ್ಲೋರೈಡ್ಗಳನ್ನು ಒಳಗೊಂಡಿರುವ ಮಿಶ್ರಣದಿಂದ ಅಮೋನಿಯಂ ಕ್ಲೋರೈಡ್ ಉತ್ಪತ್ತನ. ಇನ್ನು ಕಾರಿನ ಇಂಜಿನ್ ತೈಲದಲ್ಲಿರುವ ಲೋಹದ ಸಣ್ಣ ಚೂರುಗಳು ಶೋಧಿಸುವಿಕೆ. ಹೂದಳಗಳಿಂದ ಪಡೆದ ಸಾರದಲ್ಲಿರುವ ವರ್ಣಕಗಳು ವರ್ಣರೇಖನ. ಆಮೇಲೆ ಮೊಸರಿನಿಂದ ಬೆಣ್ಣೆ ಕೇಂದ್ರಾಭಿಮುಖ ಕ್ರಿಯೆ ಅಥವಾ ಸೆಂಟ್ರಿಫ್ಯೂಜೀಕರಣ ಅಂತ ಕರಿತೀವಿ. ನೀರಿನಿಂದ ಎಣ್ಣೆ ಬೇರ್ಪಡಿಸುವಿಕೆ ಅನ್ನೋದನ್ನು ಇಂಪಾರ್ಟೆಂಟ್. ಇನ್ನು ಕೋಷ್ಟಕ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಪರಮಾಣು ಸಂಖ್ಯೆ, ಪರಮಾಣು ರಾಶಿ ಸಂಖ್ಯೆ, ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್, ಆಮೇಲೆ ಅದು ಯಾವುದು ಅನ್ನೋದನ್ನು ಕೇಳಿದ್ದಾರೆ, ಅದನ್ನು ತುಂಬಿಸ್ಲಿಕ್ಕೆ ಹೇಳಿದರು. ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಕ್ಲೋರಿನ್, ಸಲ್ಫರ್, ಮೆಗ್ನೀಸಿಯಂ, ಡ್ಯೂಟೇರಿಯಂ, ಪ್ರೋಟಿಯಂಗಳು ಬರ್ತವೆ. ಅದರ ಪರಮಾಣು ರಾಶಿ ಸಂಖ್ಯೆಗಳನ್ನು ಕೂಡ ಮತ್ತು ರಾಶಿ ಸಂಖ್ಯೆಗಳನ್ನು ಕೂಡ ಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡ್ಕೊಡ್ರಿ. ಈ ಲೆಕ್ಕ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಚೆನ್ನಾಗಿ. ಯಾಕಂದರೆ ರುದರ್ಫೋರ್ಡ್ನ ಪರಮಾಣುವಿನ ಬೀಜ ಕೇಂದ್ರದ ಮಾದರಿಯ 3 ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಓಕೆನಾ. ಇದು ಪ್ರಶ್ನೆ ಸಂಖ್ಯೆ ಎಷ್ಟಿದೆಪ್ಪ ಅಂತಂದರೆ 25. ಸೊ ಅದು ಕೂಡ ಒಂದು ಪುಸ್ತಕದಲ್ಲಿ ನಿಮ್ಮ ಚಿತ್ರ ಇದೆ. ಸೊ ಸರ್ಕಲ್ ಬರ್ತದಲ್ಲ, KLMN, ಅದನ್ನು ನೋಡ್ಕೊಂಡು ಹೋಗಿ ಎಷ್ಟೆಷ್ಟು ಕವಚಗಳನ್ನು ತುಂಬ್ತಾರೆ ಅದನ್ನು ನೋಡಿದರೆ ಬರ್ತದೆ. ಆಮೇಲೆ ಒಂದು ಲೆಕ್ಕ ಕೊಟ್ಟಿದ್ದಾರೆ, ಲೆಕ್ಕಾಚಾರವನ್ನು ಮಾಡಬೇಕಾಗಿತ್ತು. ಸೊ A 0.5 ಮೋಲ್ N2 ಅನಿಲ ಅಂತ ಕೇಳಿದ್ದಾರೆ. ಸೊ ಅದನ್ನು ಹೇಗೆ ಬಿಡಿಸ್ತೀರಿ, ಅವಾಗ ರಾಶಿ, ಮೋಲಾರ್ ರಾಶಿ ಮತ್ತು ಮೋಲ್ಗಳ ಸಂಖ್ಯೆ ಸೂತ್ರ ಹಾಕ್ರಿ. ಸೊ 14 ಗ್ರಾಮ್. ಸೊ ಎರಡನೇದೇನದ 0.5 ಮೋಲ್ N ಪರಮಾಣುಗಳಂತ ಕೇಳಿದ್ದಾರೆ. ಸೊ ಅದನ್ನು ಮೋಲಾರ್ ರಾಶಿ, ಮೋಲ್ಗಳ ಸಂಖ್ಯೆ ಅಲ್ಲಿನ ಸೂತ್ರ ಹಾಕಿದಾಗ 5 ಗ್ರಾಮ್ ಅಂತ ಬರ್ತದೆ. ಸಿದು ಇದು ಕೂಡ ಸಂಖ್ಯೆಗಳನ್ನು ನೋಡ್ಕೊಡ್ರಿ. ಸೊ ಇದು ಉತ್ತರ ಬರಬೇಕು. ಸಿ ಇದು ಇಷ್ಟು ಬರಬೇಕು, 14 × 0.55 ಗ್ರಾಮ. ಲಾಸ್ಟ್ 6.022 × 10⁻³ N2 ಅಣುಗಳು ಅಂತ ಕೇಳಿದ್ದಾರೆ. ಸೊ ಇದು N2 ಅಣುಗಳದ್ದು ಇಷ್ಟು ಉತ್ತರ ಏನಾಗಬೇಕು ಅಂದರೆ ಬರಬೇಕು. ಸ್ವಲ್ಪ ಪಾಸ್ ಮಾಡಿ ಅದನ್ನು ಲೆಕ್ಕ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಜೀವಶಾಸ್ತ್ರದಲ್ಲಿ ಏನು ಅಷ್ಟೇನು ಭಾಳ ಇಂಪಾರ್ಟೆಂಟ್ ಇಲ್ಲ. ರಾಬರ್ಟ್ ವಿಟೇಕರ್ ಅವರು 5 ಜೀವಿ ಸಾಮ್ರಾಜ್ಯಗಳನ್ನು ಈ ಕೆಳಗಿನ ಯಾವ ಗುಣಲಕ್ಷಣಗಳ ಆಧಾರದ ಮೇಲೆ ವಿಂಗಡಿಸಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಸೊ ದ ರೈಟ್ ಆನ್ಸರ್ ಈಸ್ ಮೇಲಿನ ಎಲ್ಲ ಲಕ್ಷಣಗಳು. ಅಂದರೆ ಯಾವ್ಯಾವ ಲಕ್ಷಣಗಳು? ಕೋಶರಚನೆ, ಪೋಷಣಾ ವಿಧಾನ, ದೇಹದ ರಚನಾ ವಿನ್ಯಾಸ. ಕೆಳಗಿನವುಗಳಲ್ಲಿ ಯಾವುದು ಕ್ರಿಪ್ಟೋಗ್ಯಾಮಿ ಗುಂಪಿಗೆ ಸೇರಿಲ್ಲ? ಸೊ ಅದು ಉತ್ತರ ಆವೃತ್ತ ಬೀಜ ಸಸ್ಯಗಳು. 1 ಮಾರ್ಕಲ್ಲಿ ಜಾಂಡೀಸ್ ಉಂಟು ಮಾಡುವ ವೈರಸ್ ದೇಹದ ಯಾವ ಭಾಗದಲ್ಲಿ ನೆಲೆಸಿರ್ತದೆ? ಯಕೃತ, ಲಿವರ್ ಅಂತ ಕರೀತಾರೆ. ಮೆದುಳು ಜ್ವರಕ್ಕೆ ಕಾರಣವಾದ ವೈರಸ್ ಕೇಳಿದರು, ಅದನ್ನು ಜಾಪನೀಸ್ ಎನ್ಸೆಫಿಲೈಟಿಸ್ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ನೆಕ್ಸ್ಟ್ ಲಾಂಗ್ ಕ್ವಶನಲ್ಲಿ ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಕೇಳಿದ್ದಾರೆ. ಸೊ ಮೇಲ್ಮೈ ವಿಸ್ತೀರ್ಣ, ತಾಪಮಾನ, ಆರ್ದ್ರತೆಯ ಪ್ರಮಾಣ, ಗಾಳಿಯ ವೇಗ ನೋಡ್ಕೊಂಡು ಹೋಗಿ. ಇನ್ನು ಬೇಸಿಗೆ ಕಾಲದಲ್ಲಿ ನಾವು ಹತ್ತಿ ಬಟ್ಟೆಗಳನ್ನೇ ಧರಿಸಬೇಕು ಅನ್ನೋದನ್ನು ಕಾರಣ ಕೇಳಿದ್ದಾರೆ. ಸೊ ಇಲ್ಲಿ ಭಾಳದ ದೇಹ ತಂಪಾಗಿಡಬೇಕು. ಓಕೆನಾ. ಉಷ್ಣತೆಯನ್ನು ಬಿಳಿ ಬಣ್ಣಗಳು ಹೀರ್ಕೊಳ್ತಾವೆ. ಸುಲಭವಾಗಿ ಅವು ಏನಾಗ್ತವಪ್ಪ ಅಂದ್ರೆ ಹತ್ತಿ ನೀರನ್ನು ಹೀರಿಕೊಳ್ತಕ್ಕಂಥ ಒಂದು ಉತ್ತಮ ವಸ್ತು ಅನ್ನೋದನ್ನು ನೀವು ಬರೆದು ನಿಮಗೆ ಮಾರ್ಕ್ಸ್ಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಇನ್ನು ನೆಕ್ಸ್ಟ್ ತೀವ್ರತೆಯ ರೋಗಗಳು ಮತ್ತು ದೀರ್ಘಕಾಲದ ರೋಗಗಳಂದ್ರೆ ಏನು, ಒಂದೊಂದು ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಸೊ ತೀವ್ರತೆ ರೋಗಗಳಂದ್ರೆ ಕಡಿಮೆ ಅವಧಿಯವರೆಗೆ ಪ್ರಕಟವಾಗ್ತವೆ. ದೀರ್ಘಕಾಲೀನ ಅಂದರೆ ಜೀವಿತಾವಧಿಗೆ ಪ್ರಕಟವಾಗ್ತವೆ. ತೀವ್ರತೆ ಸಾಮಾನ್ಯ ಶೀತ. ಸೊ ದೀರ್ಘಕಾಲೀನ ಆನೆಕಾಲು ರೋಗ ಅನ್ನೋದನ್ನು ನೀವು ಬರೀಬೋದು. 33ರಲ್ಲಿ ನರಕೋಶದ ಚಿತ್ರ ಇದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಆಮೇಲೆ ಈ ಕಡೆ 34ರಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ಲೇಬಿಯೋ ರೋಹಿತ್ನ ಮೀನಿನ ಚಿತ್ರ ಅಂತ ಕೇಳಿದ್ದಾರೆ. ಸೊ ಇದು ಮೀನಿನ ಚಿತ್ರ ಇದೆ, ಲೇಬಿಯೋ ರೋಹಿತ್. ನೆಕ್ಸ್ಟ್ ಇದು ಸಸ್ಯಜೀವಕೋಶದ ಒಂದು ಚಿತ್ರವನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. 5 ಸಾಮ್ರಾಜ್ಯಗಳನ್ನ ಕೇಳಿದರೆ ಮೊನೆರೋ, ಪ್ರೊಟಿಸ್ಟೋ, ಮೈಕೋಟಾ, ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ. ಸೊ ಮೊನೆರೋದಲ್ಲಿರ್ತಕ್ಕಂಥ ಲಕ್ಷಣಗಳು, ಪ್ರೊಟೆಸ್ಟಾದಲ್ಲಿರ್ತಕ್ಕಂಥ ಲಕ್ಷಣ, ಶಿಲೀಂಧ್ರ, ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ. ಸೊ ಪ್ರತಿಯೊಂದರಲ್ಲಿ 2 ಪಾಯಿಂಟ್ ನೋಡ್ಕೊಂಡ್ರೆ ಸಾಕು. ಆಮೇಲೆ ಸಸ್ಯಜೀವಕೋಶ ಮತ್ತು ಪ್ರಾಣಿ ಜೀವಕೋಶದ ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಸಸ್ಯಜೀವಕೋಶಕ್ಕೆ ಕೋಶಭಿತ್ತಿ ಇದೆ, ಪ್ರಾಣಿ ಜೀವಕೋಶಕ್ಕೆ ಕೋಶಭಿತ್ತಿ ಇಲ್ಲ. ಆಮೇಲೆ ಸಸ್ಯಜೀವಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಇರ್ತದೆ, ಪ್ರಾಣಿ ಜೀವಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಇಲ್ಲ. ಸಸ್ಯಜೀವಕೋಶದಲ್ಲಿ ಸೆಂಟ್ರಿಯೋಲ್ ಇದೆ, ಪ್ರಾಣಿ ಜೀವಕೋಶದಲ್ಲಿ ಸೆಂಟ್ರಿಯೋಲ್ ಇಲ್ಲ. ಸೊ ಲಾಸ್ಟ್ ಇದು ನೈಟ್ರೋಜನ್ ಚಕ್ರ ಕೇಳಿದ್ದಾರೆ. ಸೊ ನೈಟ್ರೋಜನ್ ಚಕ್ರವನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ, ಆಲ್ರೆಡಿ ನಿಮ್ಮ ಪುಸ್ತಕದಾಗ ಅದ. ಆಮೇಲೆ ಪಠ್ಯ ಸಹಿತ ಸ್ನಾಯು, ಪಠ್ಯರಹಿತ ಸ್ನಾಯು, ಹೃದಯದ ಸ್ನಾಯುಗಳ ವ್ಯತ್ಯಾಸಗಳು. ಸೊ 2 ವ್ಯತ್ಯಾಸಗಳನ್ನು ಸ್ವಲ್ಪ ಕಲ್ಕೊಂಡು ಹೋಗಿ. ಸೊ ಇಲ್ಲಿಂದಲೂ ಕೂಡ ಪಾಸ್ ಮಾಡ್ಕೊಂಡು ನೋಡ್ಕೊಡ್ರಿ. ಇನ್ನು ಸಸ್ಯ ಅಂಗಾಂಶಗಳು ಯಾವ್ಯಾವು? ವರ್ಧನ ಅಂಗಾಂಶ ಯಾವುದು? ಶಾಶ್ವತ ಅಂಗಾಂಶ, ಸರಳ ಅಂಗಾಂಶ, ಶಾಶ್ವತ, ಸಂಕೀರ್ಣ ಶಾಶ್ವತ ಅಂಗಾಂಶ. ಸೊ ಅದ್ರದ್ದು ಕೂಡ 2 ಕಾರ್ಯಗಳನ್ನು ಮತ್ತು ಅವುಗಳಿಗೆ ಉದಾಹರಣೆಗಳನ್ನು ನೋಡ್ಕೊಂಡು ಹೋದ್ರೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರ ಮುಗಿತು. ಇಷ್ಟಿತ್ತು 9th ಸೈನ್ಸ್ ಕ್ವಶನ್ ಪೇಪರ್ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.